ಧನುರಾಶಿ ಅಣ್ಣ ತಮ್ಮಂದರ ಜಗಳ ಮನಸ್ಸಿಗೆ ಸ್ವಲ್ಪ ಬೇಸರವನ್ನು ತರತಕ್ಕಂತಹದ್ದು. ಸಹೋದರ ವರ್ಗದಲ್ಲಿ ಸಮಾಧಾನವಾಗಲಿ ಐಕ್ಯಮತ್ಯವಾಗಲಿ ಇಲ್ಲ ಅಂತಕ್ಕಂಥದ್ದು ಮನಸ್ಸಿಗೆ ತುಂಬ ನೋವನ್ನು ಉಂಟು ಮಾಡುತ್ತೆ. ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಶುಭ ಇರುವಂತಹ ದಿವಸ ಇದಾಗಿದೆ. ಮಾನಸಿಕವಾದಂತಹ ಒಂದಷ್ಟು ಕಿರಿಕಿರಿಗಳಾದರೂ ಕೂಡ ಕೆಲವು ವಿಷಯಗಳಲ್ಲಿ ಸಮಾಧಾನ ಅಥವಾ ಪ್ರಯತ್ನ ಅಂತಕ್ಕಂಥದ್ದು ಒಳ್ಳೆಯ ಫಲವನ್ನು ಕೊಡತಕ್ಕಂತಹದ್ದು. ನಿಮ್ಮ ಪ್ರಯಾಣಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತೀರಿ. ಮುಂದಿನ ದಿನಮಾನದಲ್ಲಿ ಎಲ್ಲೋ ದೂರಿಗೆ ಪ್ರಯಾಣವನ್ನು ಹೋಗಬೇಕು, ಪ್ರವಾಸವನ್ನು ಹೋಗಬೇಕು ಅನ್ನುವಂತಹ ಆಲೋಚನೆಗಳು ಮನಸ್ಸಿನಲ್ಲಿ ಇರುವಂಥದ್ದು. ಅನುಮಾನಾಸ್ಪದವಾಗಿ ಯಾವುದೇ ಕಾರಣಕ್ಕೂ ನಡ್ಕೊಳ್ಬೇಡಿ. ಬೇರೆಯವರು ನಿಮ್ಮನ್ನು ಅನುಮಾನಿಸುವ ಹಾಗೆ ನೀವು ಇರಬಾರ್ದು ಅಂತ ಹೇಳಿ ಅರ್ಥ. ದೂರದ ಬಂಧುಗಳಿಂದ ಅಶುಭವಾದಂತಹ ವಾರ್ತೆಯನ್ನು ಕೇಳ್ತೀರಿ. ಮೂಲ ದೇವರನ್ನು, ನಿಮ್ಮ ಕುಲದೇವತೆ ಯಾವುದು ಅಂತ ಸರಿಯಾಗಿ ತಿಳಿದು ಪ್ರಾರ್ಥನೆಯನ್ನು ಸಲ್ಲಿಸಿ. ಶುಭವಾಗಿ. ಮಕರ ರಾಶಿ, ಹಣ ಕೈಯಲ್ಲಿದೆ, ಹಣ ಕೈಯಲ್ಲಿ ಓಡಾಡ್ತಾ ಇದೆ, ಆರ್ಥಿಕವಾಗಿ ಪರವಾಗಿಲ್ಲ ಅಂತಾದಾಗ ಆ ದುಡ್ಡು ಎಲ್ಲವನ್ನೂ ಕೂಡ ಮರೆಸಿಬಿಡುತ್ತೆ ಅನ್ನುವಂಥದ್ದು. ಅಲ್ಲಿ ಯಾವ ಬಂಧುತ್ವ ಆಗಲಿ ಸ್ನೇಹಿತರಾಗಲಿ ಯಾವುದಕ್ಕೂ ಕೂಡ ಬೆಲೆ ಅನ್ನುವಂಥದ್ದು ಇರುವುದಿಲ್ಲ. ಕುಟುಂಬದ ಕಲಹ ಮಾನಸಿಕವಾಗಿ ನಿಮ್ಮನ್ನು ಕುಗ್ಗಿಸಿಬಿಡುತ್ತೆ. ಕುಟುಂಬದಲ್ಲಾಗ್ತಕ್ಕಂತಹ ಜಗಳದಿಂದ ನೀವು ಏನೋ ಒಂದು ರೀತಿಯಲ್ಲಿ ನಿಮ್ಮ ತನವನ್ನು ಕಳ್ಕೊಳ್ತೀರಿ ಅನ್ನುವಂಥದ್ದು. ಆಯಸ್ಸಿನ ಬಗ್ಗೆ ವಿಚಾರ ಮಾಡ್ತೀರಿ, ಬೇಸರವಾಗುತ್ತೆ. ಆಯಸ್ಸನ್ನು ನಾವು ಯಾರನ್ನೂ ಕೇಳಬಾರ್ದು, ಅದನ್ನು ತಿಳ್ಕೊಳ್ಳಬಾರ್ದು, ಅದು ಭಗವಂತನ ಇಚ್ಛೆ ಅನ್ನುವಂತಹ ಭಾವನೆ ನಮಗಿರಬೇಕಾಗತ್ತೆ. ಹಿರಿಯವರ ಅಥವಾ ಗುರುಸ್ಥಾನದಲ್ಲಿರ್ತಕ್ಕಂತಹವರ ಬೇಸರಕ್ಕೆ ಕಾರಣವಾಗ್ತೀರಿ, ಅವರ ಮನಸ್ಸನ್ನು ನೋಯಿಸ್ತೀರಿ, ಅಥವಾ ಅವರಿಗೆ ಏನೋ ನೋವಾಗುವ ರೀತಿಯಲ್ಲಿ ನಡ್ಕೊಳ್ತೀರಿ ಅನ್ನುವಂಥದ್ದು. ಸಕಾರಾತ್ಮಕವಾದಂತಹ ಚಿಂತನೆಯನ್ನು ಇಟ್ಕೊಳ್ಳಿ, ನೆಮ್ಮದಿಯನ್ನು ಹುಡುಕಿ ಅನ್ನುವಂಥದ್ದು. ಉಗ್ರ ನರಸಿಂಹನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ, ಸ್ವಯಂಕೃತ ಅಪರಾಧಗಳನ್ನು ಮಾಡಬೇಡಿ. ಅಂದರೆ ನೀವೇ ತಪ್ಪನ್ನು ಮಾಡಿಕೊಳ್ಳುವಂಥದ್ದು. ಆ ತಪ್ಪು ನಿಮ್ಮ ಹಿನ್ನಡೆಗೆ ಅಥವಾ ನಷ್ಟಕ್ಕೆ ಕಷ್ಟಕ್ಕೆ ಕಾರಣವಾಗ್ತಕ್ಕಂಥದ್ದು. ಸಕಾಲಕ್ಕೆ ಭೋಜನ ಅಂತಕ್ಕಂಥದ್ದು ಇರೋದಿಲ್ಲ. ಯಾವುದೋ ಕೆಲಸದ ಒತ್ತಡದಿಂದ ಆಹಾರದಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥದ್ದು. ಸಹೋದರರ ಜಗಳ ಏನಾದರೂ ಇದ್ದರೆ, ಅಣ್ಣ ತಮ್ಮ ಅಕ್ಕ ತಂಗಿಯರ ಮಧ್ಯದಲ್ಲಿ, ಅದನ್ನು ಇತ್ಯರ್ಥ ಮಾಡ್ಕೊಂಬಿಡಿ. ದ್ವೇಷಕ್ಕೆ ಅದು ಕಾರಣ ಆಗುವಂಥದ್ದು ಬೇಡ. ಕೋಪ ಅಸಹನೆ ಇದೆರಡೂ ಕೂಡ ತೊಂದರೆಗೆ ಕಾರಣ ಅಂತಕ್ಕಂಥದ್ದನ್ನು ತಿಳಿಬೇಕು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗತ್ತೆ. ಹಣದ ವ್ಯವಹಾರ, ಸಾಲದ ವಿಚಾರ ಮುನ್ನೆಲೆಗೆ ಬರುತ್ತೆ. ಸರಿಯಾಗಿ ಚಿಂತನೆಯನ್ನು ಮಾಡಿ ಒಳ್ಳೆಯ ನಿರ್ಧಾರವನ್ನು ಮಾಡಿ. ಶನೈಶ್ಚರ ಮಂತ್ರವನ್ನು ಪಾರಾಯಣ ಮಾಡಿ, ಜಪ ಮಾಡಿ ಅಥವಾ ಶ್ರವಣ ಮಾಡಿ ಅನ್ನುವಂಥದ್ದು. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬುದಾಗಿ 8 ಸಲ ಹೇಳಿಕೊಳ್ಳಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಆರ್ಥಿಕವಾಗಿ ಒಂದಷ್ಟು ಲಾಭ ಇದ್ದರೂ ಕೂಡ ನಿಮಗೇನೋ ಭಯ ಅನ್ನುವಂಥದ್ದು ಕಾಡುತ್ತೆ. ಉತ್ತಮವಾದಂತಹ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಬೇಕು. ದೊಡ್ಡ ವ್ಯಕ್ತಿಗಳ ಭೇಟಿಯಾಗೋದಕ್ಕೆ ಅವಕಾಶಗಳಿದೆ, ಅದರಿಂದ ಒಂದಷ್ಟು ಅನುಕೂಲ ಅನ್ನುವಂಥದ್ದು ಸಿಕ್ಕತ್ತೆ. ನಿರೀಕ್ಷಿತವಾದಂತಹ ವಿಚಾರ ಏನಿದೆ ಅದು ಮಾತ್ರ ತೃಪ್ತಿಯನ್ನು ಕೊಡೋದಿಲ್ಲ. ಯಾವುದೋ ಒಂದು ವಿಷಯವನ್ನು ಇದು ಒಳ್ಳೆಯದಾಗಬಹುದು ಅಂತ ಹೇಳಿ ನೀವು ನಿರೀಕ್ಷೆ ಇಟ್ಕೊಂಡಿರ್ಬೋದು, ಅದರಿಂದ ಅನುಕೂಲ ಅಂತಕ್ಕಂಥದ್ದಿಲ್ಲ. ಆತ್ಮೀಯರು ದೂರವಾಗ್ತಾರೆ. ಇದಕ್ಕೆ ನಿಮ್ಮ ಮಾತು ನಡವಳಿಕೆಗಳು ಕಾರಣ ಇರಬಹುದು. ಈ ದಿವಸ ಪ್ರವಾಸ ಮಾಡೋದಕ್ಕೆ, ಪ್ರಯಾಣ ಮಾಡೋದಕ್ಕೆ ಅವಕಾಶಗಳು ಒದಗಿ ಬರುತ್ತೆ. ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂವದ ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯಂ ಸಾಧಯ ಪ್ರಭೋ ಎಂಬುದಾಗಿ 12 ಸಲ ಅದನ್ನು ಹೇಳಿಕೊಳ್ಳಿ. ಶುಭವಾಗಿ.